ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಕ್ಲೀನ್ ಸ್ವಾಮಿ ಅಂತ, ಬಹಳ ಕ್ಲೀನ್ ಆಗಿದ್ದಾರಂತೆ. ಕುಮಾರಸ್ವಾಮಿ ಎಲ್ಲ ಯೂ ಟರ್ನ್ ಅಂತ ಮಾತನಾಡಿರೋದು ಡಿಕೆ ಶಿವಕುಮಾರ್ ಅವರು. ಯಡಿಯೂರಪ್ಪಗೆ ಮೋಸ ಮಾಡಿದ್ದು ಕುಮಾರಸ್ವಾಮಿ ಅಂತ ಯಡಿಯೂರಪ್ಪನವರ ಬೆನ್ನಿಗೆ ಇರಿದಿದ್ದು ಯಾರು, ಹಳೆಯದನ್ನೆಲ್ಲ ಕೆದಕಿ ಮಾತನಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಮೇಲೆ 50 ಡಿನೋಟಿಫಿಕೇಶನ್ ಕೇಸ್ ಇದೆ, ಅವುಗಳನ್ನೆಲ್ಲ ತರ್ತೀನಿ ತಡೀರಿ ಅಂತ ಡಿಕೆ ಶಿವಕುಮಾರ್ ಅವರು ಗುಡುಗು ಹಾಕಿದ್ದಾರೆ. 10 ತಿಂಗಳಲ್ಲ 10 ವರ್ಷವಾದರೂ ಈ ಸರ್ಕಾರ ಅಲ್ಲಾಡಿಸೋಕ್ ಸಾಧ್ಯ ಇಲ್ಲ ಅಂದಿದ್ದಾರೆ. ಇನ್ನು ವಿಜೇಂದ್ರ ವಿರುದ್ಧ ಕೂಡ ಡಿಕೆ ಶಿವಕುಮಾರ್ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಲಕ್ಷ್ಮೀ ವಿಲಾಸ ಬ್ಯಾಂಕ್ಗೆ RTGS ಮಾಡಿದ್ದೀಯಲ್ಲ ಅದನ್ನ ಹೇಳು, ಏಕವಚನದಲ್ಲಿ. ನಿಮ್ಮಪ್ಪ ರಾಜೀನಾಮೆ ಕೊಟ್ಟಿದ್ಯಾಕೆ, ಯಾರು ರಾಜೀನಾಮೆ ಕೊಡ್ತಾರೆ ಮುಂದೆ ನೋಡೋಣ ಅಂತ ಡಿಕೆ ಶಿವಕುಮಾರ್ ಅವರು ವಿಜೇಂದ್ರ ಮೇಲೆ ಕೂಡ ಹರಿಹಾಯ್ದಿದ್ದಾರೆ, ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಒಂದೊಂದು ಅಸ್ತ್ರಗಳನ್ನ ಕೂಡ ವಾಗ್ಬಾಣಗಳನ್ನ ಹರಿತವಾಗಿನೇ ಬಿಟ್ಟಿದ್ದಾರೆ. ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತಿನಿ ಅಣ್ಣ, ತತ್ತಿನಿ ಈಗ ಬೇಡ. ಯಾರು ಹೇಳ್ತಾ ಇದ್ರು ಟಿವಿಲಿ, ನನ್ಗೆ ಗೊತ್ತಿಲ್ಲ, ನಾನು ಇನ್ನ ನೋಡ್ಲಿಲ್ಲ. ಇಲ್ಲೇ ನಿಮ್ಮ ಕಡೆ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಎಲ್ಲ ದೊಡ್ಡ ಗವರ್ನರ್ಗೂ ಬರ್ದವ್ರಂತೆ ಲೋಕಾಯುಕ್ತದವರು. ಅವೆಲ್ಲ ಆಮೇಲೆ ಚರ್ಚೆ ಮಾಡ್ತೀನಿ, ಈಗೆಲ್ಲ ಚರ್ಚೆ ಮಾಡ್ತೀನಿ. ಸೊ ಹಂಗೆ ನಿಂದು ಬರೀ ಯೂ ಟರ್ನ್ ಮಾಡ್ಕೊಂಡು ಜನರಿಗೆ ಬಿಜೆಪಿಯವರು ಸೇರಿ, ಅಲ್ಲ ವಿಜೇಂದ್ರ ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು, 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು, ಫಸ್ಟ್ ಅದು ನೀನ್ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ, ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು, ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟು. ಆಮೇಲೆ ಉತ್ತರ ಹೇಳ್ಬಿಟ್ಟು ಆಮೇಲೆ ಎಲ್ಲ ಜಾತಿ ಎಲ್ಲ ಧರ್ಮ ರಾಜೀನಾಮೆ ಅಂತೆ. ಯಾವ ರಾಜೀನಾಮೆ, ಯಾರು ರಾಜೀನಾಮೆ ಕೊಡ್ತಾರೆ ಅಂತ ಕಾಲ ತೀರ್ಮಾನ ಮಾಡ್ತದೆ. ಇವತ್ತು ತಮ್ಗೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಅನೇಕ ಭಾಷಣಗಳು ನಮ್ಮ ಲೀಡರ್ಗಳೆಲ್ಲ ಮಾತಾಡವ್ರೆ, ಅನೇಕ ಹಗರಣಗಳ ಬಗ್ಗೆ ಮಾತಾಡವ್ರೆ. ನಾನು ಹಗರಣಗಳ ಬಗ್ಗೆ ಮಾತಾಡಕ್ ಹೋಗುದಿಲ್ಲ. ನಾನು ಮೊನ್ನೆ ಮಂಡ್ಯದಲ್ಲಿ ಹೇಳಿದೆ, ಈ ಕೃಷ್ಣ ಬೈರೇಗೌಡ ನಂಬೇಡಿ, ಈ ನಮ್ಮ ಪ್ರಿಯಾಂಕಾ ಖರ್ಗೆ ನಂಬೇಡಿ, ಸತೀಶ್ ಜಾರಕಿಹೊಳಿ ನಂಬೇಡಿ, ಜಾರ್ಜ್ ನಂಬೇಡಿ, ಸಿದ್ದರಾಮಯ್ಯನೂ ನಂಬೇಡಿ, ನನ್ನೂ ನಂಬೇಡಿ, ಯಾರು ನಂಬೇಡಿ. ನಮ್ಮ ಮೇಲೆ ಏನಿದ್ರು ನಂಬಿಕೆ ಏನಿದ್ರು ಯಡಿಯೂರಪ್ಪನವ್ರ ಮೇಲೆ, ಕುಮಾರಸ್ವಾಮಿ ಮೇಲೆ, ಯೋಗೇಶನ್ ಮೇಲೆ, ಯತ್ನಾಳ್ ಮೇಲೆ ಅವನು ಮಾತ್ರ ನಂಬಿಕೆ ಇರಲಿ, ನಮ್ಮೇಲೆ ನಂಬಿಕೆ ಹೋಗ್ಬೇಡಿ ಅಂತ ಹೇಳಿದೆ. ನೀವು ಅದನ್ನ ನೋಡ್ಬೇಕು. ದಯವಿಟ್ಟು ಮಿಸ್ಟರ್ ಮತ್ತಿಕಟ್ಟಿ ಏನ್ ಹೇಳ್ತಾರೆ ನಮ್ ಕುಮಾರಣ್ಣ ಕೇಳೋಣ. ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರ ನುಡಿಮುತ್ತುಗಳನ್ನು ಹೇಳಿದ್ದಾರೆ, ದಯವಿಟ್ಟು ಕೇಳೋಣ. ದಯವಿಟ್ಟು ತಾವು ತೋರಿಸ್ಬೇಕು.